ಈಗ ಒಂದು 5-6 ಬಸ್ಗಳನ್ನು ಇಲ್ಲಿ ಕರ್ನಾಟಕದ ಕೆಎಸ್ಆರ್ಟಿ ಬಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ. 5-6 ಬಸ್ಗಳನ್ನು ನೋಡುವಾಗ ಟೈರ್ ಎಲ್ಲ ಫ್ಲಾಟ್ ಆಗಿದೆ. ಒಂದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರ್ ಇಲ್ಲ, ಎಂದೂ ಇಲ್ಲ ಗಾಡ್ಲಿ. ತಲಪಾಡಿ ಟೋಲ್ ಗೇಟ್ ಬಳಿ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಸಾವನ್ನಪ್ಪಿದ ಘಟನೆ ಬಳಿಕ ಇದೀಗ ಇಲ್ಲಿನ ಸ್ಥಳೀಯರೇ ಸ್ವತಃ ಬಸ್ಸುಗಳನ್ನು ನಿಲ್ಲಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಬಸ್ಸುಗಳಲ್ಲಿ ಹಲವು ದೋಷಗಳು ಕಂಡುಬಂದಿವೆ. ತಲಪಾಡಿಯಲ್ಲಿ ನಿನ್ನೆ ನಡೆದ ಅಪಘಾತದ ಭಾಗವಾಗಿ ಇವತ್ತು ಕೆಎಸ್ಆರ್ಟಿಸಿ ಬಸ್ಸಿನ ಎಲ್ಲ ಅನ್ನು ನಾವು ಇಲ್ಲಿ ಊರಿನವರು ಚೆಕ್ ಮಾಡ್ತಾ ಇದ್ದಾರೆ. ಈಗ ಒಂದು 5-6 ಬಸ್ಸುಗಳನ್ನು ಇಲ್ಲಿ ಕರ್ನಾಟಕದ ಕೆಎಸ್ಆರ್ಟಿ ಬಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ. ನೋಡುವಾಗ ಬಸ್ಸಿನ ಕೆಲವೊಂದು ನಿಲ್ಲಿಸಿದಂಥ ಬಸ್ಸುಗಳಲ್ಲಿ ಎಲ್ಲ ಟೈರು ಫ್ಲಾಟ್ ಆಗಿದೆ. ಇದು ಕರ್ನಾಟಕ ಸಾರಿಗೆಯವರು ಮಾಡಿದಂಥ ಒಂದು ಪ್ರಾಬ್ಲಮ್ ಆಗಿ ಅಂತ ಕಾಣ್ತದೆ. ಜನರಿಗೆ ಇದರಲ್ಲಿ ಸುರಕ್ಷತೆ ಇಲ್ಲ ಎಂಬ ಕಾರಣಕ್ಕಾಗಿ ಸ್ವಯಂ ಜನರೇ ಬಂದು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. 5-6 ಬಸ್ಸುಗಳನ್ನು ನೋಡುವಾಗ ಟೈರ್ ಎಲ್ಲ ಫ್ಲಾಟ್ ಆಗಿದೆ. ಆದ್ದರಿಂದ ಬಸ್ಸನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದಾರೆ. ಇದು ಆದಷ್ಟು ಬೇಗ ಇದರ ಕರ್ನಾಟಕ ರಾಜ್ಯ ಸಾರಿಗೆ ಅವರು ಇದರ ಬಗ್ಗೆ ಆಗಿ ಇದಕ್ಕೊಂದು ಪರಿಹಾರ ಕಂಡು ಒಳ್ಳೆ ಉತ್ತಮವಾದ ಬಸ್ಸುಗಳನ್ನು ಕರ್ನಾಟಕ ಕೇರಳ ರೂಟ್ನಲ್ಲಿ ಹಾಕಬೇಕಂತ ಹೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈ ಬಸ್ಸಲ್ಲಿ ಎಲ್ಲ ನಿಪ್ಪಿಚ್ಚುವಲ್ಲ ಬಸ್ ಎಲ್ಲ ಕೆಎಸ್ಆರ್ಟಿಸಿ. ಒಂದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರ್ ಇಲ್ಲ, ಎಂದೂ ಇಲ್ಲ ಗಾಡ್ಲಿ. ಮೂನಾಮത്തെ ಬಸ್ ഏതും ഇല്ല. ഇതാ നോക്കി നാളെ ജിമ്മ പോയിട്ടുണ്ടെങ്കിൽ ഇതാ ഗ്യാസിന്റെ അവസ്ഥ നോക്കി. ಇನ್ಶೂರ್ ಇಲ್ಲ, ಗಾಡಿ ಇಲ್ಲ, ಎಂದೂ ಇಲ್ಲ ಡಾಕ್ಯುಮೆಂಟ್ಸ್. ಈಗ ಒಂದು 5-6 ಬಸ್ಸುಗಳನ್ನು ಇಲ್ಲಿ ಕರ್ನಾಟಕದ ಕೆಎಸ್ಆರ್ಟಿ ಬಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ. 5-6 ಬಸ್ಸುಗಳನ್ನು ನೋಡುವಾಗ ಟೈರ್ ಎಲ್ಲ ಫ್ಲಾಟ್ ಆಗಿದೆ. ಒಂದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರ್ ಇಲ್ಲ, ಎಂದೂ ಇಲ್ಲ ಗಾಡ್ಲಿ. ತಲಪಾಡಿ ಟೋಲ್ ಗೇಟ್ ಬಳಿ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಸಾವನ್ನಪ್ಪಿದ ಘಟನೆ ಬಳಿಕ ಇದೀಗ ಇಲ್ಲಿನ ಸ್ಥಳೀಯರೇ ಸ್ವತಃ ಬಸ್ಸುಗಳನ್ನು ನಿಲ್ಲಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಬಸ್ಸುಗಳಲ್ಲಿ ಹಲವು ದೋಷಗಳು ಕಂಡುಬಂದಿವೆ. ತಲಪಾಡಿಯಲ್ಲಿ ನಿನ್ನೆ ನಡೆದ ಅಪಘಾತದ ಭಾಗವಾಗಿ ಇವತ್ತು ಕೆಎಸ್ಆರ್ಟಿಸಿ ಬಸ್ಸಿನ ಎಲ್ಲ ಅನ್ನು ನಾವು ಇಲ್ಲಿ ಊರಿನವರು ಚೆಕ್ ಮಾಡ್ತಾ ಇದ್ದಾರೆ. ಈಗ ಒಂದು 5-6 ಬಸ್ಸುಗಳನ್ನು ಇಲ್ಲಿ ಕರ್ನಾಟಕದ ಕೆಎಸ್ಆರ್ಟಿ ಬಸ್ ಅನ್ನು ಸ್ಟಾಪ್ ಮಾಡಿದ್ದೇವೆ. ನೋಡುವಾಗ ಬಸ್ಸಿನ ಕೆಲವೊಂದು ನಿಲ್ಲಿಸಿದಂಥ ಬಸ್ಸುಗಳಲ್ಲಿ ಎಲ್ಲ ಟೈರು ಫ್ಲಾಟ್ ಆಗಿದೆ. ಇದು ಕರ್ನಾಟಕ ಸಾರಿಗೆಯವರು ಮಾಡಿದಂಥ ಒಂದು ಪ್ರಾಬ್ಲಮ್ ಆಗಿ ಅಂತ ಕಾಣ್ತದೆ. ಜನರಿಗೆ ಇದರಲ್ಲಿ ಸುರಕ್ಷತೆ ಇಲ್ಲ ಎಂಬ ಕಾರಣಕ್ಕಾಗಿ ಸ್ವಯಂ ಜನರೇ ಬಂದು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. 5-6 ಬಸ್ಸುಗಳನ್ನು ನೋಡುವಾಗ ಟೈರ್ ಎಲ್ಲ ಫ್ಲಾಟ್ ಆಗಿದೆ. ಆದ್ದರಿಂದ ಬಸ್ಸನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದಾರೆ. ಇದು ಆದಷ್ಟು ಬೇಗ ಇದರ ಕರ್ನಾಟಕ ರಾಜ್ಯ ಸಾರಿಗೆ ಅವರು ಇದರ ಬಗ್ಗೆ ಆಗಿ ಇದಕ್ಕೊಂದು ಪರಿಹಾರ ಕಂಡು ಒಳ್ಳೆ ಉತ್ತಮವಾದ ಬಸ್ಸುಗಳನ್ನು ಕರ್ನಾಟಕ ಕೇರಳ ರೂಟ್ನಲ್ಲಿ ಹಾಕಬೇಕಂತ ಹೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈ ಬಸ್ಸಲ್ಲಿ ಎಲ್ಲ ನಿಪ್ಪಿಚ್ಚುವಲ್ಲ ಬಸ್ ಎಲ್ಲ ಕೆಎಸ್ಆರ್ಟಿಸಿ. ಒಂದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರ್ ಇಲ್ಲ, ಎಂದೂ ಇಲ್ಲ ಗಾಡ್ಲಿ. ಮೂನಾಮത്തെ ಬಸ್ ഏതും ഇല്ല. ഇതാ നോക്കി നാളെ ജിമ്മ പോയിട്ടുണ്ടെങ്കിൽ ഇതാ ഗ്യാസിന്റെ അവസ്ഥ നോക്കി. ಇನ್ಶೂರ್ ಇಲ್ಲ, ಗಾಡಿ ಇಲ್ಲ, ಎಂದೂ ಇಲ್ಲ ಡಾಕ್ಯುಮೆಂಟ್ಸ್.